ನಮಸ್ಕಾರ, ಸ್ವಾಗತ ನಿಮ್ಮ ಚಾನಲ್ಗೆ. ಕರಿಬೇವಿನ ಗಿಡ ಇದು ಇಂಡಿಯಾದ ಹೊರಗಡೆ ಬೆಳೆಸೋದಕ್ಕೆ ತುಂಬಾ ಕಷ್ಟ, ಅದೇ ರೀತಿ ಸಿಗೋದು ಕೂಡ ತುಂಬಾ ಕಷ್ಟ. ಸೊ ಇವತ್ತು ನಿಮ್ಮ ಜೊತೆಗೆ ನಾನು ಹೇಗೆ ಕರಿ ಲೀಫ್ ಪ್ಲಾಂಟ್ನ ಮನೆಯಲ್ಲೇ ಬೆಳೆಸ್ಕೋಬೋದು, ಅದೇ ರೀತಿ ಏನೆಲ್ಲ ರೆಮಿಡೀಸ್ ಮಾಡಿದ್ರೆ ಇದು ಚೆನ್ನಾಗಿ ಬೆಳೆಯುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ನೀವು ಈ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮೊದಲನೇ ರೆಮಿಡಿ ಅಂದರೆ ಮೀನು ತೊಳೆದಾದ್ಮೇಲೆ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನ ಈ ಕರಿಬೇವಿನ ಗಿಡಕ್ಕೆ ಹಾಕೋದ್ರಿಂದ ಎಲೆಗಳು ತುಂಬಾ ಬೇಗ ಗ್ರೋ ಆಗುತ್ತೆ. ಅದೇ ರೀತಿ ಇದು ತುಂಬಾ ಫಾಸ್ಟಾಗಿ ಗ್ರೋ ಆಗುತ್ತೆ. ಅದೇ ರೀತಿ ಗಂಜಿ ಕೂಡ ತುಂಬಾ ಒಳ್ಳೆಯದು ಕರಿಬೇವಿನ ಗಿಡ ಬೇಗನೆ ಬೆಳೆಯೋದಕ್ಕೆ. ಸೊ ಅನ್ನ ಮಾಡಿದ ತಕ್ಷಣ ಆ ನೀರನ್ನು ವೇಸ್ಟ್ ಮಾಡದೆ ಅದನ್ನ ಕೂಡ ಇದೇ ಕರಿಬೇವಿನಿಗೆ ಹಾಕ್ಕೊಳ್ಳೋಣ. ಅದೇ ರೀತಿ ನೀರು ಹಾಕುವಾಗ ಯಾವಾಗ ಸಾಯಿಲ್ ಡ್ರೈ ಆಗಿರುತ್ತೋ ಆವಾಗ ನೀರು ಹಾಕ್ಕೊಟ್ರಾಯ್ತು. ದಿನಾನೂ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇದು ಟೀ ಪೌಡರ್, ಅಂದರೆ ಟೀ ಮಾಡಿದ ನಂತರ ಬಂದಿರುವ ಟೀ ಪೌಡರ್. ಈಗ ಒಂದು 3-4 ಮೊಟ್ಟೆಯ ಚಿಪ್ಪು ತಗೊಳ್ಳಿ, ಅದನ್ನ ಕೈಯಿಂದ ಪುಡಿ ಮಾಡ್ಕೊಳ್ಳೋಣ. ನೀವು ಇದು ಪುಡಿ ಮಾಡುವಾಗ ಗ್ಲೌಸ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಕೈ ನೋವಾಗುತ್ತೆ. ಇದನ್ನ ಚೆನ್ನಾಗಿ ಪುಡಿ ಮಾಡಿದ ನಂತರ ಈ ಟೀ ಪೌಡರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿದ ನಂತರ ಇದನ್ನ ಕರಿಬೇವಿನ ಗಿಡಕ್ಕೆ ಹಾಕ್ಕೊಳ್ಳೋಣ. ಇದು ಒಳ್ಳೆ ಕ್ಯಾಲ್ಶಿಯಂ ಸಿಗುತ್ತೆ ನಮ್ಮ ಕರಿಬೇವಿನ ಗಿಡಕ್ಕೆ. ಸೊ ಹೀಗೆ ಒಂದು ತಿಂಗಳಿಗೊಂದು ಸಲ ಮಾಡ್ತಾಯಿರಿ, ಒಳ್ಳೆ ಗ್ರೋ ಸಿಗುತ್ತೆ. ನಿಮಗೆ ಒಳ್ಳೆ ರೆಮಿಡೀಸ್ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡಿ, ಇನ್ನಿರೋರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕರಿಬೇವಿನ ಎಲೆಗಳು ಹೇಗೆ ಕೀಳೋದು ಅಂತ ನೋಡೋಣ. ಕೀಳುವಾಗ ಒಂದೊಂದು ಪರ್ಟಿಕ್ಯುಲರ್ ಸ್ಟ್ರ್ಯಾಂಡ್ಸ್ ತಗೊಳ್ಳೋದು ಬೇಡ. ನಾವು ಯಾವಾಗಲೂ ಕಟ್ ಮಾಡುವಾಗ ಮೇಲಿಂದ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ನೋಡಿ, ಈಗ ಚಿಕ್ಕ ಚಿಕ್ಕ ಬ್ರ್ಯಾಂಚಸ್ ಅಥವಾ ಶೂಟ್ಸ್ ಅಂತ ಹೇಳ್ಬೋದು, ಅದು ಬರ್ತಾ ಇದೆ. ಈ ರೀತಿ ಕಟ್ ಮಾಡೋದ್ರಿಂದ ಕರಿಬೇವಿನ ಗಿಡ ತುಂಬ ಎತ್ತರಕ್ಕೆ ಬರುತ್ತೆ. ಅದೇ ರೀತಿ ತುಂಬಾ ಬ್ರ್ಯಾಂಚಸ್ ಕೂಡ ಇರುತ್ತೆ. ತಿಂಗಳಿಗೊಂದ್ಸಲ ಈ ರೀತಿ ಮಾಡೋದ್ರಿಂದ ನಮ್ಮ ಕರಿಬೇವಿನ ಗಿಡ ತುಂಬಾ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ 1 ಗ್ಲಾಸ್ ನೀರಿಗೆ 1 ಪಿಂಚ್ ಹಿಂಗ್ ಅಂದರೆ ಅಸೋಫೆಟಿಡಾ ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಮತ್ತು 1 ತಿಂಗಳಿಗೊಂದು ಸಲ ಇದನ್ನ ನಮ್ಮ ಗಿಡಕ್ಕೆ ಹಾಕ್ಕೊಟ್ರಾಯ್ತು. ಈ ರೀತಿ ಮಾಡೋದ್ರಿಂದ ಗಿಡ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಗಿಡದ ಎಲೆಗಳಿಗೆ ತುಂಬಾ ಒಳ್ಳೆ ಸ್ಮೆಲ್ ಸಿಗುತ್ತೆ. ಸೊ ಎಲ್ಲರೂ ಮಾಡಿ ನೋಡಿ, ಈ ರೆಮಿಡೀಸ್ ಟ್ರೈ ಮಾಡಿ ನೋಡಿ. ಕರಿಬೇವಿನ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದೇ ರೀತಿ ನಿಮಗೂ ಬೇರೆ ರೆಮಿಡೀಸ್ ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡಿ, ಇನ್ನಿರೋರ್ಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.